ಹಲೋ ಗೆಳೆಯರೆ, ನಾನು ಪ್ರದೀಪ್ ಚವಾಣ್. ಫ್ರೆಂಡ್ಸ್, ರೀಸೆಂಟಾಗಿ ಇಂಡಿಯನ್ ನೇವಿ ಒಂದು ರಿಸ್ಕಿ ಆಪರೇಷನನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಸಿಂಗಾಪುರದ ಕಂಟೈನರ್ ಹಡಗು ವ್ಯಾನ್ ಹೈ ಅಂತ 503 ಇದು ಕೇರಳದ ಕೋಸ್ಟ್ ಸಮೀಪ ಬೆಂಕಿ ಹಚ್ಕೊಳ್ಳುತ್ತೆ. ಇದನ್ನು ಇಂಡಿಯನ್ ನೇವಿ ಮತ್ತು ಭಾರತದ ಕೋಸ್ಟ್ ಗಾರ್ಡ್ ಇವರನ್ನು ರಕ್ಷಣೆ ಮಾಡುವಗೋಸ್ಕರ ಸಡನ್ ಆಗಿ ಒಂದು ಆಪರೇಷನನ್ನು ಲಾಂಚ್ ಮಾಡ್ತಾರೆ. ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ಕೆಲವು ವಿಡಿಯೋ ರಿಲೀಸ್ ಮಾಡಿದೆ ನೋಡಿ. ಇಡೀ ವರ್ಲ್ಡ್ ಮೀಡಿಯಾ ಅಟೆನ್ಷನ್ ಈ ಒಂದು ಬೆಂಕಿ ಹಚ್ಕೊಂಡಿರುವ ಹಡಗಿನ ಮೇಲೆ ಹೋಗಿರುತ್ತೆ. ಆದರೆ ಇಲ್ಲಿ ಸಮೀಪ ಇರೋದು ಇಂಡಿಯನ್ ನೇವಿ, ಇದು ಆ್ಯಕ್ಷನ್ ತಗೊಳತ್ತೆ. ಹಡಗಿನಲ್ಲಿರುವ ಜನರನ್ನು ಕಾಪಾಡುವಗೋಸ್ಕರ ಈ ಥರ ಆಪರೇಷನ್ ತುಂಬ ರಿಸ್ಕಿ ಆಗಿರುತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಯಾರೂ ಹೆಲ್ಪ್ ಮಾಡಲ್ಲ ಬೇರೆಯವ್ರಿಗೋಸ್ಕರ. ಸಪೋಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಂಡಿಯನ್ ನೇವಿ ಮೇಲೆ ಬರುತ್ತೆ, ಸರಿಯಾಗಿ ಕಾರ್ಯವನ್ನು ನಿಭಾಯಿಸಿಲ್ಲ ಅಂತ. ಆ್ಯಕ್ಚುಲಿ ಆದರೂ ಕೂಡ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ಸಕ್ಸಸ್ಫುಲ್ ಆಗಿ ಈ ಕಾರ್ಯವನ್ನು ಕಂಪ್ಲೀಟ್ ಮಾಡಿದ್ದಾರೆ. ನೋಡ್ರಿ, ನಿಮಗೆ ಅನಿಸ್ತಿರ್ಬೋದು ಸಡನ್ನಾಗಿ ಆಟೋಮೆಟಿಕ್ಲಿ ಈ ಒಂದು ಸಿಂಗಾಪುರದ ಶಿಪ್ಗೆ ಹೇಗೆ ಬೆಂಕಿ ಹಚ್ಕೊಳ್ಳತ್ತಂತ. ಈ ವ್ಯಾನ್ ಹೈ 503 ಕಂಟೈನರ್ ಶಿಪ್ನಲ್ಲಿ 4 ಟೈಪ್ಸ್ ಹಜರ್ಡಸ್ ಮಟೀರಿಯಲ್ಸ್ ಇರ್ತವೆ. ಇವು ಯಾವಾಗಾದರೂ ಬೆಂಕಿ ಹಚ್ಕೊಳ್ಬೋದು ಮತ್ತು ಸ್ಫೋಟ ಆಗ್ಬೋದು. ಅದನ್ನು ಈ ಶಿಪ್ ಕ್ಯಾರಿ ಮಾಡ್ತಿರತ್ತೆ. ಲೈಕ್ ಫ್ಲೇಮೇಬಲ್ ಲಿಕ್ವಿಡ್ಸ್ ಆಗಿರ್ಬೋದು, ಫ್ಲೇಮೇಬಲ್ ಸಾಲಿಡ್ಸ್ ಆಗಿರ್ಬೋದು, ಸಬ್ಸ್ಟನ್ಸ್ ಲಿಯಬಲ್ ಟು ಸ್ಪಾಂಟೇನಿಯಸ್ ಕಂಬಷನ್ ಮತ್ತು ಟಾಕ್ಸಿಕ್ ಸಬ್ಸ್ಟನ್ಸ್ ಇದರಲ್ಲಿ ಇರ್ತವೆ. ಇವು ಯಾವಾಗಾದರೂ ಸ್ಫೋಟ ಆಗ್ಬೋದು ಮತ್ತು ಬೆಂಕಿ ಹಚ್ಕೊಳ್ಬೋದು. ಈ ಒಂದು ಶಿಪ್ ಕೇರಳದ ಕೋಸ್ಟ್ ಸಮೀಪ ಇರುತ್ತೆ. ಎಲ್ಲ ಕಡೆಯಿಂದ ಸಮುದ್ರದ ನೀರು ಇರುತ್ತೆ. ಒಂದು ಶಿಪ್ನಲ್ಲಿ ಟೋಟಲ್ 22 ಜನರು ಇರ್ತಾರೆ. ಬೇರೆ ಬೇರೆ ಕಂಟ್ರೀದವ್ರ ಪೀಪಲ್ಸ್ ಇದರಲ್ಲಿ ಇರ್ತಾರೆ. ಸಿಂಗಾಪುರ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಚೀನಾದವರು ಕೂಡ ಇದರಲ್ಲಿ ಇದ್ರಂತೆ. ಈ ಒಂದು ಶಿಪ್ಲಿ ಟೋಟಲ್ 22 ಜನರಲ್ಲಿ ಭಾರತೀಯ ಫೋರ್ಸಸ್ 18 ಜನರನ್ನು ಸೇಫಾಗಿ ಕಾಪಾಡಿರುತ್ತೆ ಮತ್ತು ಕೆಲವೊಬ್ಬರಿಗೆ ಮೆಡಿಕಲ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಇನ್ನೂ 4 ಜನರ ಡೀಟೇಲ್ಸ್ ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲ. ಆ್ಯಕ್ಚುಲಿ ಇಂಡಿಯನ್ ನೇವಿ ಅಪ್ಡೇಟ್ ಪ್ರೊವೈಡ್ ಮಾಡಿದರೆ ನೀವು ನೋಡ್ಬೋದು. ಈ ಒಂದು ಆಪರೇಷನ್ ಲಾಂಚ್ ಮಾಡಿದ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಮತ್ತು ಇಂಡಿಯನ್ ನೇವಿಗೆ ಸಿಂಗಾಪುರ್ ಗೌರ್ಮೆಂಟ್ ಥ್ಯಾಂಕ್ ಯು ಇಂಡಿಯಾ ಅಂತ ಅಫಿಷಿಯಲ್ ಲೆಟರನ್ನು ಕಳಿಸಿದ್ದಾರೆ ಈ ಒಂದು ರ್ಯಾಪಿಡ್ ರೆಸ್ಪಾನ್ಸ್ಗೋಸ್ಕರ. ಮತ್ತು ತೈವಾನ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇವ್ರ ಜನರು ಕೂಡ ಇದರಲ್ಲಿ ಇದ್ದರು. ಅವರು ಕೂಡ ಥ್ಯಾಂಕ್ಸನ್ನು ಹೇಳಿದ್ದಾರೆ ಇಂಡಿಯಾಗೆ. ಯೂಶ್ವಲಿ ಈ ರೀತಿ ಆಪರೇಷನ್ ಯಾರೂ ಮಾಡಲ್ಲ ಬೇರೆಯವ್ರಿಗೋಸ್ಕರ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ಈ ರೀತಿ ಆಪರೇಷನ್ ಲಾಂಚ್ ಮಾಡಿದ್ದಕ್ಕೆ, ಹ್ಯುಮ್ಯಾನಿಟರಿ ಸೇವ್ ಮಾಡಿದ್ದಕ್ಕೆ ನಾವು ತುಂಬ ಪ್ರೌಡ್ ಫೀಲ್ ಆಗ್ಬೋದು. ಇದೇ ರೀತಿ ಇಸ್ರೇಲ್ ಶಿಪ್ ಚೀನಾದವರಿಗೆ ಚೀನಾ ನಿಯರ್ ಕೋಸ್ಟಲ್ಲಿ ಹೆಲ್ಪನ್ನು ಕೇಳ್ತಾರೆ. SOS ಕಾಲನ್ನು ಕೊಡ್ತಾರೆ. SOS ಅಂದರೆ ಬೇಸಿಕ್ಲಿ ಸೇವ್ ಅವರ್ ಲೈಫ್ ಅಂತ. ಒಂದು ಶಿಪ್ದವರು ನಿಯರ್ ಇರುವ ಕಂಟ್ರಿಗೆ ಹೆಲ್ಪನ್ನು ಕೇಳ್ತಾರೆ, ನಮ್ಮನ್ನು ಕಾಪಾಡಿ ಅಂತ. ಅಂದರೂ ಕೂಡ ಚೀನಾ ಕಾಪಾಡಲ್ಲ. ಇಸ್ರೇಲ್ ಶಿಪ್ ಬೇಸಿಕ್ಲಿ 59 ಸಲ ಡಿಸ್ಟ್ರೆಸ್ ಕಾಲನ್ನು ಕೊಡುತ್ತೆ. ಅಂದರೂ ಕೂಡ ಚೀನಾ ರಿಜೆಕ್ಟ್ ಮಾಡತ್ತೆ ಹೆಲ್ಪ್ ಮಾಡೋಕ್ಕೆ. ಅದಕ್ಕೆ ಹೇಳೋದು, ನಮ್ಮ ಇಂಡಿಯನ್ ನೇವಿ ಆಗಿರ್ಬೋದು, ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಆರ್ಮಿ, ಏರ್ಫೋರ್ಸ್, ಆಲ್ ಡಿಫೆನ್ಸ್ ಸರ್ವಿಸ್ ಕೂಡ ಭಾರತ ದೇಶದ ಹೆಮ್ಮೆ ಅಂತ. ನೋಡ್ರಿ, ಈ ವಿಡಿಯೋ ಎಲ್ರಿಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಇದೇ ರೀತಿ ಅಪ್ಡೇಟೆಡ್ ವಿಡಿಯೋಸ್ ನಿಮಗೋಸ್ಕರ ಹಾಕ್ತಿರ್ತೀನಿ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.